ಇವತ್ತಿನ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಅಶ್ವಿನಿ ಹೇರ್ ಆಯಿಲ್ ಅಂತ. ಸೊ ಈ ಒಂದು ಅಶ್ವಿನಿ ಹೇರ್ ಆಯಿಲ್, ಸೊ ಇನ್ನೆಲ್ಲ ಒಂದು ಪ್ಯಾಕೇಜಿಂಗ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟ್ ಯಾವುದೆಲ್ಲ ಅದಕ್ಕೆಲ್ಲ ಯೂಸ್ ಆಗುತ್ತೆ, ಅದರ ಜೊತೆಗೆ ಏನೆಲ್ಲ ಒಂದು ಕಾಂಪೋಸಿಷನನ್ನು ಹೊಂದಿರುತ್ತೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಫಸ್ಟ್ ಟೈಮ್ ನೋಡೋಕೆ ಹೊಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇದರ ಒಂದು ಪ್ಯಾಕೇಜಿಂಗ್ ನೋಡೋದಾದ್ರೆ ಇದು ನಿಮಗೆ ವೆರೈಟಿ ಅಂದರೆ ನಿಮಗೆ ಅದು ಸ್ಮಾಲು ಸಿಗುತ್ತೆ, ದೊಡ್ಡದು ಸಿಗುತ್ತೆ, ಮೀಡಿಯಮು ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಹೇರ್ ಆಯಿಲಲ್ಲಿ ಸೊ ನನ್ನ ಕಡೆ ಬಂದುಬಿಟ್ಟು ನಮಗೆ 2 ರೀತಿಯ ಹೇರ್ ಆಯಿಲ್ ಅದ ನಮಗೆ ಅಂತಂದರೆ ಒಂದು 45 ml ಒಂದು ಪ್ಯಾಕೇಜಿಂಗ್ ಇರುತ್ತೆ. 45 ml ಒಂದು ಹೇರ್ ಆಯಿಲ್ ಇದೆ ಮತ್ತು ಒಂದು 90 ml ಒಂದು ಹೇರ್ ಆಯಿಲ್ ಇದೆ. ಸೊ ಎರಡು ಕೂಡ ನಿಮಗೆ ಟ್ರಯಲ್ ಬೇಕಂತಂದ್ರೆ ಇದನ್ನು ಯೂಸ್ ಮಾಡಿರಿ. ಸೊ ಎಲ್ಲ ರೆಗ್ಯುಲರ್ ಯೂಸ್ ಮಾಡ್ತೀರಂದ್ರೆ ಇದನ್ನು ಯೂಸ್ ಮಾಡಿರಿ. ಸೊ ಈ ರೀತಿ ಪ್ಯಾಕೇಜಿಂಗ್ ಇರುತ್ತೆ ನಮಗೆ. ಸೊ ಇಲ್ಲಿ ನಿಮಗೆ ಬ್ರ್ಯಾಂಡ್ ನೇಮ್ ಇದೆ ಅಶ್ವಿನಿ ಅಂತ. ಸೊ ಹೇರ್ ಆಯಿಲು, ಸೊ ಕಂಟ್ರೋಲ್ ದ ಹೇರ್ ಫಾಲ್ ಆ್ಯಂಡ್ ಪ್ರಿವೆಂಟ್ ದ ಡ್ಯಾಂಡ್ರಫ್. ಸೊ ಇಲ್ಲೊಂದು ಹುಡುಗಿ ಚಿತ್ರ. ಸೊ ಆ್ಯಕ್ಟಿವ್ ಫಾರ್ ಪ್ರೊಟೆಕ್ಷನ್. ಸೊ ಆ್ಯಕ್ಟಿವ್ ಫಾರ್ ಪ್ರೊಟೆಕ್ಷನ್ ಎದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಏನೆಲ್ಲ ಇದೆ ಅಂತ ಅದು ಎದಕ್ಕೆ ಕೊಟ್ಟಿದ್ದಾರೆ ಆ್ಯಕ್ಟಿವ್ ಫಾರ್ ಪ್ರೊಟೆಕ್ಷನ್ ಅಂತ ಹೇಳ್ತೀನಿ. ಸೊ ಮತ್ತು ಸನ್ಫ್ಲವರ್ ಆಯಿಲ್, ಕೊಕೊನಟ್ ಆಯಿಲ್ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡ್ ಬಂತಂದ್ರೆ ಸೊ ಇಂಡಿಕೇಶನ್ ಕೊಟ್ಟಿದ್ದಾರೆ, ಕಾಂಪೋಸಿಷನ್ ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ, ಮತ್ತು ಬ್ಯಾಚ್ ನಂಬರು, ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರ್ ಡೇಟು ಮತ್ತು MRP ಬಂದುಬಿಟ್ಟು, ಸೊ ನೆಟ್ ಕಂಟೆಂಟು ಮತ್ತು ಯಾರು ತಯಾರು ಮಾಡೋದನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನೀವು ಬೇಕಂದ್ರೆ ಇದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇದನ್ನು ಓದ್ಕೊಳ್ಳಿ. ಮಾಡ್ತೀನಪ್ಪ ಅಂತಂದರೆ ಈ ಒಂದು ಎಣ್ಣೆ ಬಂದುಬಿಟ್ಟು ನಿಮಗೆ ಅಶ್ವಿನಿ ಹೇರ್ ಆಯಿಲ್ ಎಣ್ಣೆ ಬಂದುಬಿಟ್ಟು ಇದೊಂದು ಶುದ್ಧ ಒಂದು ಕೊಬ್ಬರಿ ಎಣ್ಣೆಯನ್ನು ತಯಾರು ಮಾಡಿದ ಮತ್ತು ಯಾವುದೇ ರೀತಿ ಇದಕ್ಕೆ ಸಂರಕ್ಷಕಗಳನ್ನು ಅಂತಂದರೆ ಇದಕ್ಕೆ ಪ್ರೊಟೆಕ್ಷನ್ ಇದು ಕೆಡಬಾರ್ದು, ಸೊ ಇದು ಜಾಸ್ತಿ ಜನ ಬರಬೇಕು ಅನ್ನೋಂಗೆ ಇದಕ್ಕೆ ಯಾವುದೇ ರೀತಿ ಇದಕ್ಕೆ ಆ್ಯಡ್ ಮಾಡಿಲ್ಲ. ಸೊ ಇದೊಂದು ಎಕ್ಸಿಪಿಯೆಂಟ್ಸನ್ನು ಮತ್ತು ಮತ್ತು ಒಂದು ಮಿನರಲ್ಸ್ಗಳನ್ನು ಕೂಡ ಇದಕ್ಕೆ ಏನು ಆ್ಯಡ್ ಮಾಡಿಲ್ಲ. ಸೊ ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ ಸೊ 4 ಕಾಂಪೋಸಿಷನ್ ಅದಾವ ಅಂತಂದ್ರೆ ನಿಮಗೆ ಆಗ ಹೇಳಿದ್ನಲ್ಲ. ಸೊ ಆ್ಯಕ್ಟಿವ್ ಫಾರ್ ಪ್ರೊಟೆಕ್ಷನ್ ಅದಕ್ಕೆ ಹೇಳಿದ್ನಲ್ಲ. ಸೊ ಆ್ಯಕ್ಟಿವ್ ಫಾರ್ ಪ್ರೊಟೆಕ್ಷನ್ ಅನ್ನೋದು ಸೊ ಇದು 4ರಿಂದ ಪ್ರೊಟೆಕ್ಷನ್, ಅದಕ್ಕೆ ಆ್ಯಕ್ಟಿವ್ ಫಾರ್ ಪ್ರೊಟೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಒಂದು ಕಂಪೋಸಿಷನ್ ಇದ್ದಾವೆ ಅಂತ ನೋಡೋರ ಈ ಒಂದು ಪ್ರಾಡಕ್ಟ್ ಮೇಲೆ ಅಲ್ಲೇ ಕೊಟ್ಟಿದ್ದಾರೆ, ಬೇಕಂದ್ರೆ ಓದ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ. ಸೊ ಅಮೇಕಾ, ಕ್ಯಾಂಥರೀಸ್, ಪಿಲೋಕಾರ್ಪಿನ್, ಸಿಂಕೋನಾ. ಸೊ ಇವು ಮೇನ್ ಇದರಲ್ಲಿರುವ ಹೇರ್ ಆಯಿಲ್ ಇರಲ್ಲ ಸೊ ಇರುವಂತಹ ಒಂದು ಕಾಂಪೋಸಿಷನ್. ಸೊ ಈ ಒಂದು 4 ಏನಿದಾವಲ್ಲ ಕಾಂಪೋಸಿಷನ್ ಅದು ಪ್ರೊಟೆಕ್ಷನ್ ಮಾಡುತ್ತೆ ನಿಮ್ಮ ಒಂದು ಹೇರ್ ಫಾಲ್ ಆಗಲಿಕ್ಕೆ, ಹೇರ್ ಫಾಲ್ ಕಡಿಮೆ ಮಾಡಲಿಕ್ಕೆ, ಡ್ಯಾಂಡ್ರಫ್ ಸೊ ಕಡಿಮೆ ಮಾಡಲಿಕ್ಕೆ ಈ ಪ್ರೊಟೆಕ್ಷನ್, ಅದಕ್ಕೆ ಅವರು ಪ್ರೊಟೆಕ್ಷನಾಗಿ ಕೊಟ್ಟಿದ್ದಾರೆ ಕಾಂಪೋಸಿಷನನ್ನು. ಸೊ ಇವಾಗ ಕಾಂಪೋಸಿಷನ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಪ್ರಾಡಕ್ಟಿನ ಒಂದು ಯೂಸಸನ್ನು. ಸೊ ಮೇನ್ಲಿ ಈ ಒಂದು ಅಶ್ವಿನಿ ಹೇರ್ ಆಯಿಲ್ ಬಂದುಬಿಟ್ಟು ನಮಗೆ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಒಂದು ಕೂದಲು ಉದುರುವಿಕೆಗೆ ಕಂಟ್ರೋಲ್ ಮಾಡಲಿಕ್ಕೆ, ಕಂಟ್ರೋಲ್ ದ ಹೇರ್ ಫಾಲ್, ಕೂದಲು ಉದುರುವಿಕೆ ಕಂಟ್ರೋಲ್ ಮಾಡಲಿಕ್ಕೆ, ಮತ್ತು ತಲೆಹೊಟ್ಟು ಸಮಸ್ಯೆಗಳು, ಏನಾದರೂ ತಲೆಹೊಟ್ಟು ಡ್ಯಾಂಡ್ರಫ್ ಆಗ್ತಾಯಿತ್ತು ಅಂದ್ರೆ ಅದು ಕೂಡ ಈ ಒಂದು ಹೇರ್ ಆಯಿಲ್ ಯೂಸ್ ಮಾಡ್ತಾರೆ. ಮೇನ್ಲಿ ಪರ್ಪಸ್ ಬಂದುಬಿಟ್ಟು ನಿಮಗೆ ಅಶ್ವಿನಿ ಹೇರ್ ಆಯಿಲ್ ಬಂದುಬಿಟ್ಟು ಕೂದಲು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಮೇನು. ಮತ್ತು ಇದನ್ನು ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ ಈ ಒಂದು ಹೇರ್ ಆಯಿಲನ್ನು ಹೇಳ್ತಾ ಹೋಗ್ತೀನಿ. ಸೊ ಮೊದಲೇದು ಏನು ಮಾಡಬೇಕಪ್ಪ ಅಂದರೆ ರಿಕ್ವೈರ್ಡ್ ಅಮೌಂಟನ್ನು ನಿಮಗೆ ಎಷ್ಟು ಬೇಕಾಗ್ತೋ ಅಷ್ಟು ತೆಗೆದುಕೊಂಡು ಸೊ ಕೈಯಲ್ಲಿ ಹಾಕ್ಕೊಂಡು ಇದನ್ನು ಏನು ಮಾಡೋ ಸ್ಕಾಲ್ಪಿಗೆ ಅಂದ್ರೆ ತಲೆಗೆ ಹಚ್ಕೋಬೇಕಾಗತ್ತೆ. ಹಚ್ಕೋದಲ್ಲ ಹೆಂಗೆ ಬೇಕಾದ್ರೆ ಹಚ್ಕೋದಲ್ಲ. ಸೊ ನೀವು ಮಸಾಜನ್ನು ಫಿಂಗರ್ ಟಿಪ್ಸ್ಗೆ ಮಸಾಜನ್ನು ಮಾಡಬೇಕಾಗತ್ತೆ. ಈ ಒಂದು ಹೇರ್ ಆಯಿಲ್ ತೆಗೆದುಕೊಂಡು ಮಸಾಜ್ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಮಸಾಜನ್ನು ಮಾಡಿ ಓವರ್ ನೈಟ್ ಬಿಡಬೇಕಾಗತ್ತೆ. ಸೊ ಓವರ್ ನೈಟ್ ಬಿಟ್ಟು ಸೊ ನೀವು ರೆಗ್ಯುಲರ್ ಶಾಂಪೂಯಿಂದ ಅದನ್ನು ವಾಶ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಎಷ್ಟು ದಿನ ಮಾಡ್ಬೇಕಂತಂದ್ರೆ ಸೊ ನಿಮಗೆ ಹೇಳಿದ್ದಾರೆ ಅವರು 60 ದಿನಗಳ ಕಾಲ ಮಾಡಬೇಕಂತ ಅವ್ರು ಕೊಟ್ಟಿದ್ದಾರೆ. ಇವಾಗೇನೋ ಪೇಪರಲ್ಲಿ ಬಂದಿದೆ ನಿಮಗೆ 60 ದಿನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದು ತಲೆ ಕೂದಲು ಏನಾದರೂ ನಿಮ್ಮ ಸೊ ಉದುರಲಿಲ್ಲ ಅಂದ್ರೆ ನಿಮ್ಮ ಏನೋ ಕಂಟ್ರೋಲ್ ಆಗಲಿಲ್ಲಪ್ಪ ಅಂದ್ರೆ ಸೊ ನಿಮ್ಮ ಹಣ ಏನು ಮಾಡ್ತಾರೆ ವಾಪಸ್ ಕೊಡ್ತಾರಂತ ಅಂದಿದ್ದಾರೆ. ಅದೆಷ್ಟು ಪರ್ಸೆಂಟ್ ಕರೆ ಆಯಿತು ಸುಳ್ಳಾಯಿತು ಗೊತ್ತಿಲ್ಲ, ಆದರೆ ಅದನ್ನು ಟ್ರೈ ಮಾಡಿ. ಸೊ ಮೊನ್ನೆ ಪೇಪರಲ್ಲೇನೋ ಒಂದು ಸಲ ಓದಂಗಿತ್ತು, ಅದನ್ನು ನೀವು ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡೋಕ್ಕೇನು ದುಡ್ಡೇನು ಕೊಡ್ಬೇಕಂತ ಏನಿಲ್ಲ, ನೀವು ಕೂಡ ಯೂಸ್ ಮಾಡಿರಿ ಅಂತ ಹೇಳ್ತಾ ಹೋಗ್ತೀನಿ.
ಈಗ ನಿಮಗೆ ಯಾವ ರೀತಿ ಯೂಸ್ ಮಾಡೋದು ನಂಗೆ ಗೊತ್ತಾಯಿತು. ಸೊ ನಂತರ ಇದನ್ನು ಸೇಫ್ಟಿ ಅಂದರೆ ಸೇಫ್ಟಿಗೆ ಏನು ತೊಳ್ಕೊಳ್ಬೇಕಂತಂದ್ರೆ, ಸೊ ಈ ಒಂದು ಹೇರ್ ಆಯಿಲ್ ನೀವು ಮಸಾಜ್ ಅಂದ್ರೆ ನೀವು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಏನು ಮಾಡ್ಬೇಕಂದ್ರೆ ಇದನ್ನು ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಕೊಟ್ಟಿದ್ರೆ. ಮತ್ತೇನು ಒಂದು ಸನ್ಲೈಟಿಂದ ದೂರ ಇರಬೇಕು. ಯಾವುದು ನೀವು ಸೂರ್ಯನ ಬೆಳಗ್ಗೆ ಇಡ್ಲಿಕ್ಕೆ ಹೋಗ್ಬೇಡ, ಸನ್ಲೈಟಿಂದ ದೂರ ಇರಬೇಕು. ಮತ್ತು ಇದನ್ನು ಕುಡಿಲಿಕ್ಕೆ, ಸೊ ಅಡುಗೆ ಬಳಸಲಿಕ್ಕೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಇದಕ್ಕೆ ಯೂಸ್ ಮಾಡ್ಬೇಕಂದ್ರೆ ಇದು ಬರೀ ಎಕ್ಸ್ಟರ್ನಲ್ ಯೂಸ್ ಓನ್ಲಿ.